ವೀಕ್ಷಕರೇ, ನೀವು ಈ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಯನ್ನು ಪಡೆಯುತ್ತಿದ್ದೀರಾ. ಅಂದರೆ ಇಲ್ಲಿ ನಿಮಗೆ 3 ಗ್ಯಾರಂಟಿ ಯೋಜನೆಗಳು ಇನ್ನು ಮೇಲೆ ಬರುವುದಿಲ್ಲ. ಇನ್ನು ಮುಂದೆ ನೀವು ಈ 2 ಗ್ಯಾರಂಟಿ ಯೋಜನೆಗಳು ನಿಮಗೆ ಸಿಗುವಂಥದ್ದು. ಇನ್ನು ಮೇಲೆ 3 ಗ್ಯಾರಂಟಿಗಳು ಸಿಗುವುದಿಲ್ಲ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಸೋಲಿದ ಕಾರಣ ಎಲ್ಲ ಮಂತ್ರಿಗಳು ಹೋಗಿ ಸಿದ್ದರಾಮಯ್ಯ ಸರ್ನವರ ಹತ್ರ ಹೋಗಿ ಕೇಳಿಕೊಂಡಿದ್ದಾರೆ. ಏನೆಂದರೆ, ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ಯಾಯ ಮಾಡಿದ್ದಾರೆ, ಅವರು ಕಾಂಗ್ರೆಸ್ಗೆ ವೋಟ್ ಹಾಕಿಲ್ಲ, ಆದ ಕಾರಣ ಕಾಂಗ್ರೆಸ್ ಪಕ್ಷ ಸೋಲುಕೊಂಡಿತು. ಸಿದ್ದರಾಮಯ್ಯ ಸರ್ ಹತ್ರ ಹೋಗಿ ನೀವು ಈ 3 ಗ್ಯಾರಂಟಿ ಯೋಜನೆಯನ್ನು ಬಂದ್ ಮಾಡಬೇಕು. ನಮ್ಮ ಸರ್ಕಾರದಿಂದಲೇ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಮತ್ತು ಉಚಿತ ಬಸ್ಸು ಪ್ರಯಾಣ, ವಿದ್ಯಾರ್ಥಿಯರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣವನ್ನು, ಅದೇ ರೀತಿ ಅನ್ನಭಾಗ್ಯ ಯೋಜನೆಯ ದುಡ್ಡನ್ನು ನಾವು ಕೊಟ್ಟೆವು. ಇಷ್ಟೆಲ್ಲ ಕೊಟ್ಟು ಅವರು ನಮಗೆ ತುಂಬ ನೋವನ್ನು ಕೊಟ್ಟಿದ್ದಾರೆ. ತುಂಬ ಮತಗಳಿಂದ ನಮ್ಮನ್ನು ಸೋಲಿಸಿದ್ದಾರೆ. ನಮಗೆ ಅನ್ಯಾಯವನ್ನು ಮಾಡಿದ್ದಾರೆ. ಆ ರೀತಿ ಮಾಡಿದ ಕಾರಣ ಎಲ್ಲ ಮಂತ್ರಿಗಳು ಹೋಗಿಬಿಟ್ಟು ಸಿದ್ದರಾಮಯ್ಯನವರ ಹತ್ರ ಒಂದು ಮೀಟಿಂಗ್ ಮಾಡಿದ್ದರು. ಅವರು ಏನು ಉತ್ತರ ಕೊಟ್ಟರು ಎಂದು ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ಯೋಜನೆಯಲ್ಲಿ ಯಾವ ಯೋಜನೆಯನ್ನು ರದ್ದು ಮಾಡುತ್ತಾರೆ ಅಂತ ನೋಡೋಣ. ಇಲ್ಲಿ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ, ಗೃಹಜ್ಯೋತಿ ಹಾಗೂ ಶಕ್ತಿ ಯೋಜನೆ, ಈ 3 ಯೋಜನೆಯನ್ನು ಇದೀಗ ರದ್ದು ಮಾಡಲಿದೆ. ಕಾಂಗ್ರೆಸ್ ಸರ್ಕಾರದ ಎಲ್ಲ ಮಂತ್ರಿಗಳು ಮಂಡಲಗಳು ಸೇರಿ ಈ ತೀರ್ಮಾನಕ್ಕೆ ಬಂದಿದೆ. ಸಿದ್ದರಾಮಯ್ಯ ಸರ್ ಹತ್ರ ಒಂದು ಸಭೆಯನ್ನು ತಗೊಂಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಸರ್ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ಬೇರೆ, ವಿಧಾನಸಭೆ ಚುನಾವಣೆ ಬೇರೆ. ಈ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಬಂದಿದ್ದೇವೆ, ಅದಕ್ಕೆ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಈ 5 ಗ್ಯಾರಂಟಿ ಯೋಜನೆಗಳು ಕೊಟ್ಟ ನಂತರವೂ ಕೂಡ ನಮಗೆ ವೋಟ್ ಹಾಕಿಲ್ಲ. ಅಂದರೆ ಅವರನ್ನು ವಿಚಾರ ಮಾಡೋಣ. ವಿಚಾರ ಮಾಡಿ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹಜ್ಯೋತಿ ಯೋಜನೆಯನ್ನು ಕೂಡ ಕ್ಯಾನ್ಸಲ್ ಮಾಡೋಣ ಎಂದು ಅವರು ಹೇಳುತ್ತಿರುವುದು. ಅಫಿಷಿಯಲ್ ಆಗಿ ತಿಳಿಸಿಲ್ಲ. ತಿಳಿದರೆ ನಾನು ಖಂಡಿತವಾಗಿಯೂ ವಿಡಿಯೋ ಮಾಡುತ್ತೇನೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with a new video.